ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಈಚೆ ಕಡೆನೂ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಳ್ತಾಯಿದ್ದೀನಿ. ಸೊ ಇವತ್ತು ನಾನು ಹಾಕ್ಕೊಳ್ತಾ ಇರೋ ರಂಗೋಲಿ ಬಂದುಬಿಟ್ಟು 9ರಿಂದ 5. ಸೊ ಇದು ಸಿಂಪಲ್ಲೇ. ಸೊ ಸಿಂಪಲ್ಲಾಗಿರೋದು ಹಾಕೋಣ ಅಂದ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ. ಸೊ ನಾನು ಬಾಗಿಲಿಗೆ ಯಾವಾಗಲೇ ನೀರು ಹಾಕಬೇಕಾದ್ರೂ ಗಾಡಿ, ನಮ್ಮ ಮನೆಯವ್ರ ಗಾಡಿಗೂ ನೀರು ಹಾಕಿರ್ತೀನಲ್ಲ, ಸೊ ಅದಕ್ಕೆ ಅದು ಕೂಡ ನೀರೆಲ್ಲ ಒರೆಸ್ಕೊಳ್ತಾಯಿದ್ದೀನಿ. ಅವರು ಕೆಲ್ಸಕ್ಕೆ ಹೋಗ್ತಾರಲ್ಲ, ನಮ್ಮ ಮನೆ ಹತ್ರ ಈ ನಡುವೆ ಸಿಕ್ಕಾಪಟ್ಟೆ ಧೂಳಾಗಿ ಹೋಗಿದೆ. ಸೊ ಅದಕ್ಕೆ ಗಾಡಿಗೂ ನೀರು ಹಾಕ್ಕೊಂಡೆಲ್ಲ ಒರೆಸ್ಕೊಳ್ತಿದ್ದೀನಿ. ಆಮೇಲೆ ನಿನ್ನೆ ಬಂದುಬಿಟ್ಟು ಬಟ್ಟೆಗಳು ಒಣಗಾಕಿದ್ದೆ ಫ್ರೆಂಡ್ಸ್. ನಾನು ಡಿಮಾರ್ಟ್ಗೆಲ್ಲ ಹೋಗಿ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಚಿಕನೆಲ್ಲ ಮಾಡ್ಕೊಂಡ್ವಲ್ಲ, ಸೊ ಹಾಗಾಗಿ ಅದನ್ನು ಮರ್ತೇ ಹೋಗಿದ್ದೀನಿ. ಸೊ ಮಳೆ ಬರೋಂಗಿತ್ತು. ಇವತ್ತು ಬಿಸಿಲು ಬಂದಿಲ್ಲ ಫ್ರೆಂಡ್ಸ್. ಹಬ್ಬ ಅಂದರೂ ಒಂದು ವಾರ ಹತ್ರ ಆಯಿತು, ಬಿಸಿಲು ಬರ್ತಿಲ್ಲ, ಸಿಕ್ಕಾಪಟ್ಟೆ ಮಳೆ. ಸೊ ಅದಕ್ಕೆ ಬಟ್ಟೆಗಳೆಲ್ಲ ಎತ್ಬೇಡ, ಇನ್ನು ಮಳೆ ಬರುತ್ತೆ ಅಂದ್ಕೊಂಡು ಬಟ್ಟೆಗಳೆಲ್ಲ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ, ಇವತ್ತು ಬಂದು ಹನುಮಾನ್ ಜಯಂತಿ ಕೂಡ ಇದೆ. ಸೊ ಈಗ ತಾನೇ ಎಲ್ಲ ಕೆಲಸ ಮುಗೀತು. ಈಗ ಟೈಮಲ್ಲಿ 9 ಗಂಟೆ ಆಗಿದೆ. ಮನೆಗೆ ಗುಡಿಸಿ ಒರೆಸಿದ್ದಾಯಿತು, ಈಚೆ ಕಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ರಂಗೋಲಿ ಹಾಕಿದ್ದಾಯಿತು, ನೆನ್ನೆ ಬಟ್ಟೆಗಳನ್ನು ಹಾಕಿದ್ದೆ ಅದನ್ನು ಕೂಡ ಎತ್ಕೊಂಡ್ಬಂದಿದ್ದಾಯಿತು. ನಾಷ್ಟಕ್ಕೆ ಬಂದು ಚಿತ್ರಾನ್ನ ಮಾಡಿದ್ದೆ ಫ್ರೆಂಡ್ಸ್. ನಮ್ಮ ಮನೆಯವ್ರ ಬಾಕ್ಸ್ ಬೇಡ, ಇವತ್ತು ಬೇಗ ಬಂದುಬಿಡ್ತೀನಿ. ಸೊ ನಾಷ್ಟ ಮಾತ್ರ ಬೇಕು ಚಿತ್ರಾನ್ನ ಮಾಡು ಅಂತಂದು. ತುಂಬ ದಿನ ಆಗಿತ್ತು ಚಿತ್ರಾನ್ನ ಮತ್ತು ಚಟ್ನಿ ಮಾಡಿ. ಸೊ ಅದಕ್ಕೆ ಚಿತ್ರಾನ್ನ ಚಟ್ನಿ ಮಾಡಿದ್ದೀನಿ, ಅದು ಕೂಡ ರೆಡಿಯಾಗಿದೆ. ಸೊ ಇನ್ನೇನು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅನ್ನೋಷ್ಟರಲ್ಲಿ ಈಗ ನಮ್ಮ ಮನೆಯವ್ರಿಗೆ ಎದ್ದರು. ಸೊ ಅದಕ್ಕೆ ಇನ್ನು ಅವ್ರಿಗೆ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ಅವರೇ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಸ್ನಾನಕ್ಕೆ ಹೋಗಿ ಬಂದು ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೊರಡಿ ಅರ್ಧ ಅವರ್ ಬಿಟ್ಟು ನಾನು ಪೂಜೆ ಮಾಡೋಷ್ಟರಲ್ಲಿ ಮೆಗ್ಗೆ ಒಂದು 10 ಗಂಟೆ ಆಗಿಬಿಡ್ಬೋದು. ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ನಾನು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ಆಮೇಲೆ ಸಿಗ್ತೇನೆ. ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕ್ಕೊಟ್ಟು ಅವರು ಕೂಡ ನಾಷ್ಟ ಮಾಡಿಕೊಂಡು ಈಗ ಕೆಲಸಕ್ಕೆ ಟೈಮ್ ಆಯಿತು ಅಂತ ಹೊರಡ್ತಾ ಇದ್ದಾರೆ. ಅಳ್ಬೇಕಾ? ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಸೊ ಇನ್ನೂ ಊಟ ಮಾಡಿಲ್ಲ. ಈಗ ತಾನೇ ನಮ್ಮ ಮನೆಯವ್ರು ಬಂದರು, ಪಾಪ ಅವ್ರಿಗೂ ಕೂಡ ಅಡುಗೆ ಮಾಡಿಲ್ಲ. ಸೊ ಈಗ ಅವರೇ ಅಡುಗೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ನಮ್ಮ ಮನೆಯವರೇ ಬಂದು ಟೊಮೆಟೊ ಬಾತ್ ಮಾಡಿದ್ರು. ಸೊ ಅವ್ರು ಮಧ್ಯಾಹ್ನಕ್ಕೆ ಬಂದುಬಿಡ್ತೀನಿ ಅಂತ ಹೇಳಿದರು, ಬಟ್ ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿರಲಿಲ್ಲ. ಸೊ ಅದಕ್ಕೆ ನಾನು ಏನು ಅಡುಗೆ ಮಾಡಿರಲಿಲ್ಲ. ಸೊ ಫೋನ್ ಮಾಡಿದ್ರು, ಅವ್ರು ಪಿಕ್ ಮಾಡಿಲ್ಲ. ಸೊ ಅದಕ್ಕೆ ಆಮೇಲೆ ಬಂದು ಅವರೇ ಕೂಡ ಅಡುಗೆ ಮಾಡಿದ್ರು. ಸೊ ಟೊಮೆಟೊ ಬಾತ್ ಮಾಡಿಕೊಂಡು ತಿಂದ್ಕೊಂಡು ಆಮೇಲೆ ಸೊಪ್ಪಿತ್ತು ಫ್ರೆಂಡ್ಸ್. ಸೊ ಸೊಪ್ಪು ಸಾರು, ಉಪ್ಸಾರು ಏನಾದರೂ ಮಾಡೋಣ ಅಂದ್ಬಿಟ್ಟು ಸೊಪ್ಪೆಲ್ಲ ಬಿಡಿಸಿ ಈ ಥರ ನೀರಲ್ಲಿ ಹಾಕಿದ್ದೀನಿ. ಸೊ ಮಣ್ಣೇನಾದರೂ ಇದ್ದರೆ ಈ ಥರ ನೆನೆಸಿಟ್ಟರೆ ಬಂದುಬಿಡುತ್ತೆ. ಅರ್ಧ ಅವರ್ ಬಿಟ್ಟು ಆಮೇಲೆ ತೊಳ್ಕೊಳ್ತೀನಿ ಒಂದು 3-4 ಸತಿ. ಸೊ ಆಮೇಲೆ ಸಾಯಂಕಾಲ ಆಗ್ತಿತ್ತು. ಸೊ ಮನೇಲಿ ಇಪ್ಪಿ ಇತ್ತು ಫ್ರೆಂಡ್ಸ್. ಸೊ ಅದಕ್ಕೆ ಇಪ್ಪಿ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಇಪ್ಪಿ ಮಾಡಿಕೊಂಡು ತಿನ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 8:15 ಆಗಿದೆ. ಸೊ ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದರು, ಅವರೇ ಅಡುಗೆ ಎಲ್ಲ ಮಾಡೋದು, ಟೊಮೆಟೊ ಬಾತು. ಸೊ ತಿನ್ಕೊಂಡ್ವಿ. ಸೊ ಈಗ ನಮ್ಮ ಮನೆಯವರು ಪಾವ್ ಭಾಜಿ ವಡಪಾವ್ ಏನೋ ತರಿಸಿದ್ದಾರೆ. ಸೊ ಅದಕ್ಕೆ ಅದನ್ನು ತೊಗೊಳಕ್ಕೆ ಬಂದಿದ್ದೀನಿ. ಜಪ್ತದವ್ರು ಎಲ್ಲೂ ಕಾಣಿಸ್ತಾ ಇಲ್ಲ, ಇಲ್ಲಿ ಬಂದಿದ್ದಾರೋ ಇಲ್ಲೂ ಗೊತ್ತಿಲ್ಲ. ಸೊ ಅದನ್ನಷ್ಟು ಆರ್ಡ್ರ್ ತೊಗೊಂಡು ಹೋದೆ, ಅವ್ರು ಬಂದಿಲ್ಲ. ಥರ್ಡ್ ಕ್ರಾಸ್ ಹೋಗ್ಬಿಡ್ತಾರೆ ಫ್ರೆಂಡ್ಸ್, ಪಕ್ಕದ ಕ್ರಾಸ್ ಹೋಗ್ಬಿಡ್ತಾರೆ. ಬಂದಿಲ್ಲ, ಥರ್ಡ್ ಕ್ರಾಸ್ ಹೋಗಿರ್ಬೇಕು. ಇಲ್ಲ. ಸೊ ಫ್ರೆಂಡ್ಸ್, ಆಮೇಲೆ ಜೆಪ್ಟೋ ಡೆಲಿವರಿ ಬಂದಿತ್ತು. ಸೊ ಅದನ್ನು ಕೂಡ ರಿಸೀವ್ ಮಾಡಿದೆ. ನೋಡಿದ್ರೆ ಅದು ದೋಸೆ ಹಸಿಟ್ಟು ಹಾಕಿದ್ವಿ. ಸೊ ಅದು ನೋಡಿದ್ರೆ ಫುಲ್ಲು ಊದ್ಕೊಂಬಿಟ್ಟಿದೆ. ಅದು ರಿಟರ್ನ್ ಅವರು ಕೊಟ್ಟು ಅವರು ಕೂಡ ತೊಗೊಂಡು ಹೋಗಲಿಲ್ಲ. ಸೊ ರಿಟರ್ನ್ ಹಾಕಿ ಅಂತ, ರಿಟರ್ನ್ ಹಾಕಿದ್ರೆ ಅದು ಅಮೌಂಟ್ ಬರುತ್ತೆ, ಏನೂ ತೊಂದರೆ ಇಲ್ಲ. ಸೊ ಆಮೇಲೆ ರಿಟರ್ನ್ಗೆ ಹಾಕ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವರು ವಡಾಪಾವ್ ಬುಕ್ ಮಾಡಿದರು. ಸೊ ಅದನ್ನು ಕೂಡ ತಿನ್ಕೊಂಡ್ವಿ. ಸೊ ವಡಾಪಾವ್ ನೋಡಿ ಈ ಥರ ಇರುತ್ತೆ. ಸೊ ನನಗೇನು ಟೇಸ್ಟ್ ಅಷ್ಟು ಇಷ್ಟ ಆಗಿಲ್ಲ ಇಬ್ರಿಗೂ. ಸೊ ಇನ್ನು ತರಿಸಿದ್ದೀವಿ, ತಿನ್ನಬೇಕು ಅಂದ್ಕೊಂಡು ತಿನ್ಕೊಂಡ್ವಿ. 25 ರೂಪೀಸ್ ಅಷ್ಟೇ. ಸೊ ಆಮೇಲೆ ಡ್ರೈ ಫ್ರೂಟ್ಸ್ ತರಿಸಿದ್ರು ಫ್ರೆಂಡ್ಸ್, ಆಫರ್ ಸಿಕ್ಕಿತ್ತು ಡ್ರೈ ಫ್ರೂಟ್ಸಲ್ಲಿ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ತರಿಸಿದ್ರು. ಇನ್ಮೇಲೆ ಬೆಳಗ್ಗೆ ಹೊತ್ತು ಆದಷ್ಟು ಡ್ರೈ ಫ್ರೂಟ್ಸು ಒಂದು ಸ್ವಲ್ಪ ನೆನೆಸ್ಕೊಂಡು ತಿನ್ನಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಮ್ಯಾಕ್ಸಿ ಬಿಸ್ಕೆಟ್ ತೊಗೊಂಡು ಬಾ. ಇಲ್ಲಿ ಮ್ಯಾಕ್ಸ್ ಬಾ, ತಿನ್ನಮ್ಮ, ತಿನ್ಕೊ ಹೋಗಲಿ. ಎಷ್ಟು ಧೂಳು ಅಂದೆ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ಧೂಳು ಗುಡಿಸ್ತಾ ಇರಲಿ, ಬರ್ತಾ ಇರುತ್ತೆ. ಸೊ ಇನ್ನೊಂದೇನು ಅಂದರೆ, ಈ ಮನೆ ಇದೆಯಲ್ಲ ಫ್ರೆಂಡ್ಸ್, ಈ ಮನೆಯಲ್ಲಿ ಹುಡುಗರಿದ್ದಾರೆ, ಏನಾದರೂ ತಿಂದರೆ ಅವ್ರ ಮನೆ ಬಾಗಿಲಲ್ಲಿ ಹಾಕ್ಕೊಳ್ಳಲ್ಲ, ತಂದೆಲ್ಲ ನಮ್ಮ ಮನೆ ಬಾಗಿಲಲ್ಲಿ ಹಾಕ್ಬಿಡ್ತಾರೆ. ಒಂದು ಸತಿ ಬೈದಿದ್ದೀನಿ ಅವನಿಗೆ, ಆದರೂ ಹಂಗೆ ಮಾಡ್ತಾನೆ. ಸೊ ಈಗ ಹೊರಗಡೆ ಇದ್ದೀನಿ, ನಮ್ಮ ಮನೆಯವ್ರು ನೀರು ತರೋದಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬರೋವ್ರಿಗೂ ಮ್ಯಾಕ್ಸಿ ನಾನು ಇಬ್ಬರೇ ಇರ್ತೀವಿ. ಅವನು ಆಲ್ಮೋಸ್ಟ್ ಪಾರ್ಲೆಜಿ ತಿನ್ನೋದು ಬಿಟ್ಬಿಟ್ಟಿದ್ದ ಫ್ರೆಂಡ್ಸ್ ಈ ನಡುವೆ. ಯಾಕಂದರೆ ಪಾರ್ಲೆಜಿ ಒಂದು ಸ್ವಲ್ಪ ಸ್ವೀಟ್ ಬರುತ್ತಲ್ಲ,
ಸೊ ಅದಕ್ಕೆ ಮಾರಿಗೋಲ್ಡ್ ತರಿಸ್ತಾ ಇದ್ದೆ. ಸೊ ಈಗ ಮತ್ತೆ ನಮ್ಮ ಮನೆಯವರು ಮೊನ್ನೆ ಪಾರ್ಲೆಜಿನೇ ತರಿಸಿದ್ದಾರೆ, ಅದು ಖಾಲಿ ಆಯಿತು ಅಂತ. ತಿಂತಾ ಇದ್ದಾನೆ, ಪರವಾಗಿಲ್ಲ. ಅಂದರೆ ಜಾಸ್ತಿ ಹಾಕ್ಬಿಟ್ರೆ ತಿನ್ನಲ್ಲ. ಸಿಕ್ಕಾಪಟ್ಟೆ ಸ್ವೀಟ್ ಫ್ರೆಂಡ್ಸ್ ಈ ನಡುವೆ ಪಾರ್ಲೆಜಿ, ನಮಗೆ ತಿನ್ನೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ಬಂದುಬಿಟ್ಟು ನುಗ್ಗೆಕಾಯಿ ಸಾರು ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ಸೊ ನಮಗಂತೂ ಆಲ್ ಟೈಮ್ ಫೇವ್ರೇಟ್ ಇದೆ ನುಗ್ಗೆಕಾಯಿ ಸಾರು. ನನಗೂ ಕೂಡ ಸಿಕ್ಕಾಬಿಟ್ಟೆ ಇಷ್ಟ ನುಗ್ಗೆಕಾಯಿ ಸಾರು. ಸೊ ನೋಡಿ ಕುದೀತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಸೊ ಸಾರು ಹಾಕ್ತಿದ್ದಾಗೆ ಹಾಗೆ ಮುದ್ದೆ ಕೂಡ ಇಟ್ಟಿದೆ. ಸೊ ಫೈನಲಿ ಮುದ್ದೆ ಆಯಿತು, ರೈಸು, ನುಗ್ಗೆಕಾಯಿ ಸಾರು, ತುಪ್ಪ, ಉಪ್ಪಿನಕಾಯಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ನುಗ್ಗೆಕಾಯಿ ಸಾರು ಅಂತೂ ನಮ್ಗೆ ಆಲ್ ಟೈಮ್ ಫೇವ್ರೇಟ್ ಹೋಗಿದೆ ಹೇಳ್ದಂಗೆ. ಸೊ ಇಬ್ಬರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಅರ್ಧ ಅವರ್ ಬಿಟ್ಟು ಆಮೇಲೆ ಸೋಡಾ ಕೂಡ ಹಾಕ್ಕೊಟ್ಟೆ ನಮ್ಮ ಮನೆಯವ್ರಿಗೆ, ಕೊಟ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ಈ ವ್ಲಾಗಲ್ಲಿಗೆ ಏನು ಮಾಡ್ತೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.